ನಮಸ್ತೆ ಎವ್ರಿವನ್. ಇದು ಗುರುವಾರದ ವ್ಲಾಗು. ಸ್ವಲ್ಪ ಕಾರಣಾಂತರದಿಂದ ಪೋಸ್ಟ್ ಮಾಡಿರಲಿಲ್ಲ. ನಾನೆದ್ದಿದ್ದು 3:45ಗೆ. ಎದ್ದು ನಾರ್ಮಲ್ಲಾಗಿ ಫ್ರೆಶಪ್ ಆಗಿ ನನ್ನ ಸೆಲ್ಫ್ ವರ್ಕೌಟ್ಗೆ ಸ್ಟಾರ್ಟ್ ಮಾಡಿ 5:10ವರೆಗೂ ವರ್ಕೌಟ್ ಮಾಡಿ, ಬಿಕಾಸ್ ಯಾವಾಗಲೂ ಹೇಳ್ದಂಗೆ ಹೆಲ್ತ್ ಈಸ್ ವೆಲ್ತ್. ವಿ ಹ್ಯಾವ್ ಟು ಇನ್ವೆಸ್ಟ್ ಆ ಮನಿ ಆ್ಯಂಡ್ ಟೈಮ್ ಆನ್ ಹೆಲ್ತ್. ಸೊ ಅದು ನಮಗೆ ಮುಂದೆ ಎಲ್ಲೋ ಒಂದು ಕಡೆ ಕಾಪಾಡುತ್ತೆ. ಸೊ ನಾನು ಇವತ್ತು ಕೂಡ ಹೊರಟಿದ್ದು ಬುಲೆಟಲ್ಲಿ. ನಾನು ನಾರ್ಮಲಾಗಿ ರೆಗ್ಯುಲರಾಗಿ ಕ್ಲಾಸ್ಗಳನ್ನ ಮುಗಿಸ್ಕೊಂಡು ಇವತ್ತಿದ್ದಿದ್ದು ಕ್ಲಾಸು ತ್ಯಾಮಗೊಂಡಲ್ಲಿ 2 ಬ್ಯಾಚು ಆದಮೇಲೆ ಸ್ವಲ್ಪ ಕ್ಲಾಸ್ ಕ್ಲೀನಿಂಗ್ ಇತ್ತು. ನನ್ನ ಕ್ಲಾಸ್ ರೂಮ್ ಇರೋದು ವಸವಿ ಟೆಂಪಲ್ ಪಕ್ಕ 2ನೇ ಮಹಡಿಯಲ್ಲಿ. ಗಂಗಮ್ಮ ಟೆಂಪಲ್ಗೆ ಹೋಗ್ತೀವಲ್ಲ ಆ ರೋಡಲ್ಲಿ ಇರೋದು. ಸೊ ಸ್ವಲ್ಪ ಧೂಳು ಜಾಸ್ತಿ ಇತ್ತು ಅಂದ್ಬಿಟ್ಟು ನೀಟಾಗೆಲ್ಲ ಕ್ಲೀನ್ ಮಾಡಿ, ಹಾಗೆ ಯಾಕಂದರೆ ಗುರುವಾರ ಆಗಿರೋದ್ರಿಂದ ನಾನು ಗುರುವಾರ ಪೂಜೆ ಮಾಡ್ತೀನಿ. ಮತ್ತು ಸಂಜೆ ಕ್ಲಾಸ್ ಇರುತ್ತೆ ಇದೇ ಕ್ಲಾಸಲ್ಲಿ, ಕರಾಟೆ ಕ್ಲಾಸು. ಸೊ ಕ್ಲೀನ್ ಮಾಡಿಬಿಟ್ಟು ನನ್ನ ಮನೆಗೆ ಬಂದೆ. ಟ್ರ್ಯಾಕ್ಟ್ರಿ ಸ್ವಲ್ಪ ಸಮಸ್ಯೆ ಇತ್ತು, ಯಾಕೋ ಸ್ಟಾರ್ಟ್ ಆಗ್ತಿರ್ಲಿಲ್ಲ ಅಂದ್ಬಿಟ್ಟು ನನ್ನ ಆಪತ್ ಬಾಂಧವ ಅಂತಲೇ ಕರಿತೀನಿ ಅವನ್ನ, ಮನು ಅಂದ್ಬಿಟ್ಟು. ಅವನು ಬಂದು ಸ್ವಲ್ಪ ಅದೆಲ್ಲ ರಿಪೇರಿ ಮಾಡಿಕೊಡ್ತಾ ಇದ್ದ. ತುಂಬ ಚೆನ್ನಾಗಿ ರಿಪೇರಿ ಕೂಡ ಆಯಿತು, ಥ್ಯಾಂಕ್ಸ್ ಟು ಹೆಮ್. ಅದಾದಮೇಲೆ ನನ್ನ ಯೋಗ ಕ್ಲಾಸ್ ಇದ್ದಿದ್ದು ಜ್ಞಾನಧಾಮದಲ್ಲಿ 9th ಅವ್ರಿಗೆ 2 ಬ್ಯಾಚ್ ಇರುತ್ತೆ. 2 to 2:45 ಒಂದು ಬ್ಯಾಚು, ಮತ್ತು 2:50ಇಂದ 3:30ವರೆಗೂ ಒಂದು ಬ್ಯಾಚ್ ಇರುತ್ತೆ. ನೋಡಿ ನಮ್ಮ ಮಕ್ಕಳು ಈ ರೀತಿ ಸೀಕ್ವೆನ್ಸ್ನ ಟ್ರೈ ಮಾಡಿದ್ರು ಫಾರ್ ದ ಫಸ್ಟ್ ಟೈಮ್. ಬ್ಯಾಕ್ ಬೆಂಡ್ ಮೇಲೆ ಬ್ಯಾಲೆನ್ಸ್ ಮಾಡ್ತಕ್ಕಂಥದ್ದು, ಬ್ಯಾಕ್ ಬೆಂಡ್ ಬ್ಯಾಲೆನ್ಸ್ ವಿತ್ ಧನುರಾಸನ, ಎರಡೂ ತುಂಬ ಚೆನ್ನಾಗಿ ಮಾಡಿದ್ರು. ಅದಾದಮೇಲೆ ಇವತ್ತು ನನ್ನ ನಾಟಕದ ಪಾಂಪ್ಲೆಟ್ ಬಂತು. ನಮ್ಮ ನಾಟಕ ಬಂದು ತ್ರಿಪುರ ಸಂಹಾರ, ನಾನು ಮಾಡಿರೋದು ಬ್ರಹ್ಮ. ಇದೇ ಮಾರ್ಚ್ 7ನೇ ತಾರೀಕು ಇರುತ್ತೆ. ದಯವಿಟ್ಟು ಎಲ್ಲರೂ ಬಂದು ಪ್ರೋತ್ಸಾಹಿಸಿ ಕಲಘಟ್ಟದಲ್ಲಿ. ಇದು 2ನೇ ಬ್ಯಾಚು. 2ನೇ ಬ್ಯಾಚಲ್ಲಿ ಇವತ್ತು ಸ್ವಲ್ಪ ಟೈಮ್ ಕಮ್ಮಿ ಇತ್ತು ಅಂದ್ಬಿಟ್ಟು ಸ್ವಲ್ಪ ಪ್ರಾಣಾಯಾಮ ಮೆಡಿಟೇಷನ್ ಮಾತ್ರ ಮಾಡಿಸ್ದೆ. ಯಾಕಂದರೆ ಮಕ್ಕಳು ಸ್ವಲ್ಪ ಲೇಟಾಗಿ ಬಂದರು. ನಾನು ಜ್ಞಾನಧಾಮದಲ್ಲಿ 2 ಬ್ಯಾಚ್ನ ಮುಗಿಸ್ಕೊಂಡು ನಾನು ಬಂದಿದ್ದೆ ನನ್ನ ಕರಾಟೆ ಕ್ಲಾಸಿಗೆ. ತ್ಯಾಮಗೊಂಡಲ್ಲಿದೆ. ಅದು ಗುರುವಾರ ಮತ್ತು ಭಾನುವಾರ ಇರುತ್ತೆ. ಸಂಜೆ 4:15ಇಂದ 6 ಗಂಟೆವರೆಗೂ ಇರುತ್ತೆ. ಸೊ ಇದೇನಕ್ಕೆ ಅಂತಂದರೆ, ಇವಳು ಮನಸ್ವಿನಿ ಅಂದ್ಬಿಟ್ಟು ಮೊನ್ನೆ ನಡೆದ ಎಕ್ಸಾಮಲ್ಲಿ ಡಬಲ್ ಪ್ರಮೋಷನ್ ತೊಗೊಂಡಿದ್ಲು. ಸೊ ಅದರಿಂದ ಎಲ್ರಿಗೂ ಒಂದು ಮೋಟಿವೇಶನ್ ಸಿಗಲಿ ಅನ್ನೋ ಒಂದೇ ಒಂದು ಉದ್ದೇಶಕ್ಕೋಸ್ಕರ ಶಿ ಈಸ್ ಡಿಸ್ಟ್ರಿಬ್ಯೂಟಿಂಗ್ ಸ್ವೀಟ್ಸ್ ಟು ಎವ್ರಿ ಒನ್. ಇವಳ ಜೊತೆ ಇನ್ನೂ ಒಂದು 4 ಜನ ತೊಗೊಂಡಿದ್ರು, ಅವರು ಕೊಟ್ಟರು ಸ್ವೀಟ್ಸ್ನ. ಸೊ ನನ್ನ ಪ್ರಕಾರ ಏನಂದರೆ ಎಲ್ಲರೂ ಸದೃಢರಾಗಬೇಕು, ಮಕ್ಕಳು ದೊಡ್ಡವರು ಎಲ್ಲ. ಸೊ ಥ್ಯಾಂಕ್ ಯು.